ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಜೋಳದ ದೋಸೆ, ಹಂಗೆ ಆಲೂಗಡ್ಡೆ ಪಲ್ಯ, ಜೋವರ್ ದೋಸೆ, ಆಲೂ ಫ್ರೈ. ಜೋಳ ದೋಸೆಗೆ ಬೇಕಾಗಿರೋದು ಜೋಳ, ಉದ್ದಿನಬೇಳೆ, ಮೆಂತಿಕಾಳು, ಸ್ವಲ್ಪ ಅವಲಕ್ಕಿ. ನಾರ್ಮಲ್ ಅಕ್ಕಿ ಯೂಸ್ ಮಾಡಿ ದೋಸೆ ಮಾಡ್ತೀವಲ್ಲ, ಅಕ್ಕಿ ಜಾಗದಲ್ಲಿ ಇವಾಗ ನಾನು ಜೋಳ ತಗೊಂಡಿನಿ. ಮೆಜರ್ಮೆಂಟ್ ಬಂದು 2.5 ಇಲ್ಲ ಅಂದ್ರೆ 2 ಗ್ಲಾಸ್ ಜೋಳಗೆ 1 ಗ್ಲಾಸ್ ಉದ್ದಿನಬೇಳೆ. ಬೌಲ್ ಆಗಿರ್ಬೋದು, ಮೆಜರ್ಮೆಂಟ್ಗೆ ನೀವು ಮನೇಲಿ ಏನು ಯೂಸ್ ಮಾಡಿದ್ರೆ ಅದು 2 ಇಂದ 2.5 ಜೋಳ ತಗೋಬಹುದು. 1 ಗ್ಲಾಸ್ ಉದ್ದಿನಬೇಳೆ, 2.5 ಗ್ಲಾಸ್ ಜೋಳ ತಗೊಂಡಿನಲ್ಲ, ಅದನ್ನು ತೊಳ್ಕೊಂಡು ನೀರು ಹಾಕಿ ನೆನೆಸಿಟ್ಟಿನಿ. 8 ತಾಸು ನೆನಿಬೇಕು ಜೋಳ. ಇವಾಗ ಉದ್ದಿನಬೇಳೆ, 1 ಗ್ಲಾಸ್ ಉದ್ದಿನಬೇಳೆ ಅಲ್ಲ, 1 ಗ್ಲಾಸ್ ಉದ್ದಿನಬೇಳೆಗೆ 3/4 ತಾಸು ನಾನು ಉದ್ದಿನಬೇಳೆ, ಇನ್ನೊಂದು 1/4 ಗ್ಲಾಸ್ ಸಿಪ್ಪೆ ತೆಗ್ದಿರೋ ಉದ್ದಿನಬೇಳೆ ಇರ್ತಾವಲ್ಲ ಅವನ್ನ ತಗೊಂಡಿನಿ. ಇಲ್ಲಾಂದ್ರೆ ನೀವು ಪೂರ್ತಿ 1 ಗ್ಲಾಸ್ ಮಾಮೂಲು ಬಿಳಿ ಉದ್ದಿನಬೇಳೆನ ತಗೋಬಹುದು. ತಗೊಂಡು ಇವನ್ನ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು 1-2-3 ಸಲ, ಆಮೇಲೆ ತುಂಬ ನೀರು ಹಾಕಿ ನೆನೆಸಿಟ್ಕೋಬೇಕು. 1 ಸ್ಪೂನ್ ಮೆಂತಿಕಾಳು ಹಾಕಿದ್ದೀನಿ. ಜೋಳ 8 ತಾಸು ನೆನಿಬೇಕು. ಉದ್ದಿನಬೇಳೆ 6 ಇಂದ 8 ತಾಸು ನೆನೆಸ್ಬೋದು. ಜೋಳ ನೆನೆಸಿಡ್ತೀವಲ್ಲ ಆವಾಗೆ ಆದ್ರೂ ನೆನೆಸಿಟ್ಕೋಬಹುದು, ಇಲ್ಲ 1-2 ತಾಸು ಬಿಟ್ಟಾದ್ರೂ ಉದ್ದಿನಬೇಳೆ ನೆನೆಸಿಟ್ಕೋಬೇಕು. ಜೋಳ ಮಾತ್ರ 8 ತಾಸು ನೆನೆಸಿಟ್ಕೋಬೇಕು. ಇನ್ನೊಂದು ತಾಸಲ್ಲಿ ಮಿಕ್ಸಿ ಮಾಡ್ತೀವಿ, ಬೆಳಿಗ್ಗೆ ನೆನೆಸಿಟ್ಕೊಂಡಿರುವಲ್ಲ ಅವನ್ನೆಲ್ಲ ಇನ್ನೊಂದು ತಾಸಲ್ಲಾಗ್ಲಿ ಅರ್ಧ ತಾಸಲ್ಲಾಗ್ಲಿ ಮಿಕ್ಸಿ ಮಾಡ್ತೀವಿ ಅಂದಾಗ ದಪ್ಪ ಅವಲಕ್ಕಿ ಆಗಲಿ ಮೀಡಿಯಂ ಅವಲಕ್ಕಿ ಆಗಲಿ 1-2 ಇಡಿ ಅಷ್ಟು, ಇಲ್ಲ ಅಂದ್ರೆ 1 ಸಣ್ಣ ಬೌಲ್ ಅಷ್ಟು ತಗೊಂಡು ಅವನ್ನ 1-2 ಸಲ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸಿಟ್ಕೋಬೇಕು. ಈಗ ಅವಲಕ್ಕಿ ನೆನೆಸಿಟ್ಟು ಕೂಡ ಒಂದು 1/2 ಅವರ್ ಆಯಿತು, ಅಂದ್ರೆ ಅರ್ಧ ತಾಸು ಆಯಿತು. ಈಗ ಎಲ್ಲವೂ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ನೆನೆಸಿಟ್ಕೊಂಡಿರೋ ಉದ್ದಿನಬೇಳೆ ಮತ್ತು ಸ್ವಲ್ಪ ಅವಲಕ್ಕಿ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಧ್ಯದಲ್ಲಿ ಬೇಕಿದ್ರೆ 1-2 ಸ್ಪೂನ್ ಆ ಥರ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಉದ್ದಿನಬೇಳೆನ ನುಣ್ಣಗಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಜೋಳ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಜೋಳಗೆ ಸ್ವಲ್ಪ ಪೂರ್ತಿ ನುಣ್ಣಗೇನು ಬೇಕಾಗಿಲ್ಲ, ಒಂಚೂರು ತರಿ ಆಗಿದ್ರೂ ಪರವಾಗಿಲ್ಲ. ನೈಸ್ ಪೇಸ್ಟ್ ಥರ ಅಂತ ಏನೂ ಇಲ್ಲ, ಸ್ವಲ್ಪ ತರಿ ಆದರೂ ಪರವಾಗಿಲ್ಲ. ಇಲ್ಲಿ ಇನ್ನೂ ಮಿಕ್ಸಿ ಆಗಬೇಕು, ಇನ್ನೊಂದ್ಸಲ ಮಿಕ್ಸಿ ಮಾಡ್ತಾ ಇದ್ದೀನಿ. ಈ ಅದಕ್ಕೆ ಬಂದರೆ ಆಯಿತು. ಆಯ್ತು, ಜೋಳ ಕೂಡ ಮಿಕ್ಸಿ ಹಾಕಿದ್ದೀವಲ್ಲ, ಈಗ ಉದ್ದಿನಬೇಳೆ ಪೇಸ್ಟು, ಜೋಳ ಪೇಸ್ಟು ಎಲ್ಲ ಕಲಿಸ್ಕೋಬೇಕು ಒಂದು ಬೌಲಲ್ಲಿ. ನಾರ್ಮಲ್ ದೋಸೆಗೆ ನಾವು ಏನೇನು ಪ್ರಾಸೆಸ್ ಮಾಡ್ತೀವೋ ಅದೇ ಪ್ರಾಸೆಸ್ಸೇ. ಅಕ್ಕಿ ಜಾಗದಲ್ಲಿ ಜೋಳ ತಗೊಂಡೀವಿ, ಅಕ್ಕಿನ ನಾವು 6 ತಾಸು ನೆನೆಸಿಡ್ತೀವಿ, ಇಲ್ಲಿ ಜೋಳನ 8 ತಾಸು. ಅಂದರೆ ಬೆಳಿಗ್ಗೆ ನಾವು 11-12 ಗಂಟೆಗೆ ನೆನೆಸಿಟ್ಕೊಂಡ್ರೆ ಈ ಥರ 8 ಗಂಟೆಗೆ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಸ್ಪೂನಿಂದ ಆಗಿರ್ಬೋದು ಇಲ್ಲ ಕೈಯಿಂದ ಆಗಲಿ ಎಲ್ಲ ಕಲಿಸ್ಕೋಬೇಕು. ನೈಟ್ ಎಲ್ಲ ಫರ್ಮೆಂಟೇಷನ್ ಆಗಿ ಬೆಳಗ್ಗೆಗೆ ಚೆನ್ನಾಗಾಗುತ್ತೆ ಹಿಟ್ಟು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೋಡ್ರಿ, ಚೆನ್ನಾಗಿ ನಾರ್ಮಲ್ ದೋಸೆ ಹಿಟ್ಟು ಹೆಂಗಾಗುತ್ತೆ ಅದೇ ಥರ ಮೇಲ್ ತನಕ ಉಬ್ಕೊಂಡೈತೆ. ಈಗ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ನಮಗೆ ಎಷ್ಟು ದೋಸೆ ಹಿಟ್ಟು ಬೇಕೋ ಅಷ್ಟು ಮಾತ್ರ ಒಂದು ಬೌಲಲ್ಲಿ ತಗೊಂಡು ಉಳಿದಿರೋ ದೋಸೆ ಹಿಟ್ಟನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೋಬೇಕು. ಹೊರಗಡೆ ಇದ್ರೆ ಹುಳಿ ಆಗುತ್ತೆ, ಹಂಗಾಗಿ. ಈಗ 1 ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಸೋಡಾ ಪುಡಿಯನ್ನು ಹಾಕಿಲ್ಲ ನಾನು, 1 ಸ್ಪೂನ್ ಉಪ್ಪು ಹಾಕೊಂಡೀನಿ. ಸ್ವಲ್ಪ ಸಣ್ಣ ಗ್ಲಾಸಲ್ಲಿ ಅರ್ಧ ಅಷ್ಟೇ ನೀರು ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕೊಂಡ್ರೆ ದೋಸೆ ಮೆತ್ತಗೆ ಬರ್ತವೆ ಭಾಳ. ಸಾಕು ಇಷ್ಟೇ, ಸ್ವಲ್ಪ ನೀರು ಹಾಕೊಂಡು ಈ ಆಗಕ್ಕೆ ಬರಬೇಕು, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ದೋಸೆ ಹಂಚಿ ಇಟ್ಕೊಂಡು ಸ್ಟವ್ ಮೇಲೆ ಸ್ವಲ್ಪ ಲೈಟಾಗಿ ಹೀಟ್ ಆದಮೇಲೆ 1 ಸ್ಪೂನ್ ಆಯಿಲ್ ಹಾಕಿ ಫಸ್ಟು ಅದನ್ನ ಸೀಸನಿಂಗ್ ಮಾಡ್ಕೊಳ್ಳೋಣ. ಈ ಥರ ಟಿಶ್ಯೂ ಆಗಲಿ ಯಾವುದಾದ್ರೂ ಬಟ್ಟೆ ಇರುತ್ತಲ್ಲ, ಸಣ್ಣದು ಕಾಟನ್ ಬಟ್ಟೆ, ಅದನ್ನು ತಗೊಂಡು ಎಲ್ಲ ಈ ಥರ
ಸೀಸನಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ನಾರ್ಮಲ್ ದೋಸೆ ಹೆಂಗೆ ಹಾಕ್ತೀವೋ ಅದೇ ಥರ ಹಾಕೋದೆ. ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಸ್ವಲ್ಪ ಹಂಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ರಿ. ಹಾಫ್ ಸ್ಪೂನ್ ತುಪ್ಪ ಆಗಲಿ ಹಾಫ್ ಸ್ಪೂನ್ ಎಣ್ಣೆ ಆಗಲಿ ಹಾಕೊಂಡ್ಮೇಲೆ ಕಲರ್ ಎಲ್ಲ ಚೇಂಜ್ ಆದಮೇಲೆ ಈಗ ನಾವು ದೋಸೆ ತಕೊಳ್ಳೋಣ. ಈಗ ಇನ್ನೊಂದು ದೋಸೆ ಹಾಕೋದು ತೋರಿಸ್ತೀನಿ ನೋಡ್ರಿ. ಸೇಮ್ ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ದೋಸೆ ಹಿಟ್ಟು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಫ್ ಸ್ಪೂನು ಎಣ್ಣೆ ಆಗಲಿ ಹಾಫ್ ಸ್ಪೂನ್ ತುಪ್ಪ ಆಗಲಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಬೇಕು. ಆ ದೋಸೆ ಭಾಳ ತಳುವು ಹಾಕಿದ್ವಲ್ಲ, ಅದು ಒಂದು ಸೈಡ್ ಅಷ್ಟೇ ಬೇಯಿಸ್ಕೊಂಡಿವಿ. ಈ ದೋಸೆನೇ 2 ಸೈಡ್ಸು ಬೇಯಿಸ್ಕೊಂಡು ಮತ್ತೆ ದೋಸೆನ ತಿರುಗಿಸ್ಕೊಂಡು ನಾನು ಇವಾಗ ಸ್ವಲ್ಪ ಚಟ್ನಿ ಪುಡಿ ಪಲ್ಯ ಮಾಡಿದ್ನಲ್ಲ, ಆಲೂಗಡ್ಡೆ ಪಲ್ಯ, ಅದನ್ನ ಹಾಕಿ ಮಸಾಲ ದೋಸೆ ಥರ ಮಾಡ್ಕೊಂಡೀನಿ. ಕೆಂಪು ಚಟ್ನಿ ಇದ್ರೂ ಕೂಡ ದೋಸೆಗೆ ಕೆಂಪು ಚಟ್ನಿ ಹಚ್ಕೊಂಡು ಆಮೇಲೆ ಚಟ್ನಿ ಪುಡಿ ಹಾಕಿ ಪಲ್ಯ ಹಾಕ್ಬೋದು. ಪಲ್ಯ ಹಾಕ್ಕೊಂಡು ಮಸಾಲ ದೋಸೆ ಥರ ಮಾಡ್ಕೋಬೋದು. ಕೆಂಪು ಚಟ್ನಿ ಇರಲಿಲ್ಲ ಅಷ್ಟೇ, ಅದಕ್ಕಾಗಿ ನಾನು ಚಟ್ನಿ ಪುಡಿ ಪಲ್ಯ ಅಷ್ಟೇ ಹಾಕಿದ್ದೀನಿ. ದೋಸೆ ಎಲ್ಲ ರೆಡಿ ಆದಮೇಲೆ ಮೇಲೆ ಬೆಣ್ಣೆ ಆಗಲಿ ಬಟರ್ ಆಗಲಿ ಹಾಕ್ಕೋಬೋದು, ಬಟ್ ನಾನೇನು ಹಾಕಿರಲಿಲ್ಲ. ಈಗ ಮತ್ತೆ ಸ್ವಲ್ಪ ಟಿಶ್ಯೂ ತಗೊಂಡು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ, ನೆಕ್ಸ್ಟ್ ದೋಸೆ ಚೆನ್ನಾಗಿ ಬರೋದಕ್ಕೆ. 3-4 ದೋಸೆ ಆದಮೇಲೆ ಐರನ್ ಪ್ಯಾನ್ ಆಗಿದ್ರೆ ಈರುಳ್ಳಿನ ಅರ್ಧ ಕಟ್ ಮಾಡಿಕೊಂಡು ಪ್ಯಾನ್ ಮೇಲೆ ಅದೇ ಹಂಚದ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಆ ಅರ್ಧ ಈರುಳ್ಳಿನ ರಬ್ ಮಾಡ್ಕೊಂಡ್ರೆ ಹಂಚದ ಮೇಲೆ ರಬ್ ಮಾಡ್ಕೊಂಡ್ಮೇಲೆ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ದೋಸೆ ಹಿಟ್ಟು ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರ್ತವೆ. ಅದೇ ನಾನ್ ಸ್ಟಿಕ್ ಪ್ಯಾನ್ ಆಗಿದ್ರೆ ಕಾದಿರೋ ಹಂಚದ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಟಿಶ್ಯೂ ಆಗಲಿ ಬಟ್ಟೆ ಆಗಲಿ ತಗೊಂಡು ಸ್ವಲ್ಪ ರಬ್ ಮಾಡಿಕೊಂಡು ಆಮೇಲೆ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತವೆ. ಈಗ ಆಲೂಗಡ್ಡೆ ಪಲ್ಯಗೋಸ್ಕರ ಕುಕ್ಕರಲ್ಲಿ ಆಲೂಗಡ್ಡೆನ ತೊಳ್ಕೊಂಡು ನಾವು ವಿಸಿಲ್ಗೆ ಇಟ್ಕೊಂತೀವಲ್ಲ ಬಾಯ್ಲ್ ಆಗೋದಕ್ಕೆ, ನಾನೇನು ಮಾಡಿದ್ದೀನಿ ಅಂದರೆ ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೋಸ್ಕರ ಅನ್ನ ಮಾಡಬೇಕಿತ್ತು. ಹಂಗಾಗಿ ಒಂದು ಬೌಲಲ್ಲಿ ಅಕ್ಕಿ ನೀರು ತಗೊಂಡು ಕುಕ್ಕರಲ್ಲಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಹಂಗೆ ಆಲೂಗಡ್ಡೆಗಳನ್ನ ತೊಳ್ಕೊಂಡು ಅರ್ಧಕ್ಕೆ ಕಟ್ ಮಾಡಿಕೊಂಡು ಪ್ಲೇಟ್ ಮೇಲಿಟ್ಟು ಕುಕ್ಕರ್ ಮುಚ್ಚಳ ಇಟ್ಕೊಂಡಿನಿ. ಒಂದು 3 ವಿಸಿಲ್ ಬರೋ ತನಕ ವೇಟ್ ಮಾಡಿದ್ರೆ ಅನ್ನನೂ ಆಗುತ್ತೆ ಆಲೂಗಡ್ಡೆನೂ ಬಾಯ್ಲ್ ಆಗುತ್ತೆ. 3 ವಿಸಿಲ್ ಬಂದ್ಮೇಲೆ ಆಫ್ ಮಾಡಿದ್ದೆ. ಈ ಕಡೆ ರೈಸು ಆಯಿತು, ಆಲೂಗಡ್ಡೆನೂ ಬಾಯ್ಲ್ ಆಯ್ತಲ್ಲ. ಆ ರೈಸ್ಗೆ ನಾನು ಪುಳಿಯೋಗರೆ ಒಗ್ಗರಣೆ ಹಾಕಿ ಬಾಕ್ಸ್ ಕಳಿಸಿದ್ದೆ ಬಾಬುಗೆ. ಈಗ ಪಲ್ಯಗೋಸ್ಕರ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡೀನಿ, ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡೀನಿ, ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದು ಕ್ರಶ್ ಮಾಡ್ಕೊಂಡೀನಿ ಲೈಟಾಗಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕಾಳು, ಜೀರಿಗೆ, ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವು ಹಾಕೊಂಡೀನಿ.
ಈಗ ಕ್ರಷ್ ಮಾಡಿರೋ ಬೆಳ್ಳುಳ್ಳಿ ಹಾಕೊಂತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೊಂಡೇನಿ. ಈರುಳ್ಳಿ ಸ್ವಲ್ಪ ಹಂಗೆ ಫ್ರೈ ಆದ್ಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಒಂದ್ ಕಡೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಫ್ರೈ ಆಗ್ತಾ ಇರುತ್ತೆ. ಅಷ್ಟರೊಳಗೆ ನಾವು ಈ ಕಡೆ ಆಲೂಗಡ್ಡೆ ಬಾಯ್ಲ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆಗೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಲಾಸ್ಟ್ ಆದರೂ ಹಾಕ್ಕೋಬೋದು, ಆದರೆ ನನಗೆ ಸ್ವಲ್ಪ ಫ್ರೈ ಆದ್ರೇ ಇಷ್ಟ. ಹಂಗಾಗಿ ಫ್ರೈ ಆಗುವಾಗನೇ ಕೊತ್ತಂಬರಿ ಹಾಕ್ಕೊಂಡೀನಿ. 1.5 ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಆಮೇಲೆ ಒಂದು ಅರ್ಧ ಸ್ಪೂನ್ ಇಲ್ಲಾಂದ್ರೆ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ಲಾಸ್ಟ್ಗೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಹಾಕೊಳ್ಳೋಣ. ಅಷ್ಟೇ 1-2 ಸೆಕೆಂಡ್ ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ.